ಹಿಜಾಬ್ ಬ್ಯಾನ್ ಅನ್ನು ರಾಜ್ಯ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಹೊರಡಿಸಿದ ಆದೇಶವನ್ನು ರದ್ದುಗೊಳಿಸಿದೆ. ಬ್ರೇಕ್ಗಿಂತ ಮುಂಚೆ ಕಾಂಗ್ರೆಸ್ ವಕ್ತಾರರಾದ ನಾಗರಾಜ್ ಯಾದವ್ ಅವರು ಹೇಳ್ತಾ ಇದ್ರು, ಶಿಕ್ಷಣ ಮುಖ್ಯ, ಆ ಕಾರಣಕ್ಕಾಗಿ ಹಿಜಾಬ್ ಬ್ಯಾನ್ ವಾಪಸ್. ಎಮ್ ಐ ರೈಟ್ ಸರ್? ಹಿಜಾಬ್ ಹಾಕ್ಕೊಂಡು ಬರ್ತಿರೋ, ಜನವಾರ ಹಾಕ್ಕೊಂಡು ಬರ್ತಿರೋ, ಶಿವದಾರ ಹಾಕ್ಕೊಂಡು ಬರ್ತಿರೋ, ಡಸಂಟ್ ಮ್ಯಾಟರ್. ಮೊದಲು ಬಂದು ಶಿಕ್ಷಣ ಪಡೀರಿ. ಬೇಸಿಕ್ ಐಡಿಯಾಸ್ ಟು ಅಲ್ವಾ? ನಾಳೆ ಇದೇ ಹುಡುಗಿಯರು ನಮಗೆ ಬುರ್ಖಾ ಹಾಕೊಂಡ್ರೆ ಮಾತ್ರ ನಮ್ಮ ಮನೇಲಿ ಕಾಲೇಜಿಗೆ ಬಿಡ್ತಾರೆ, ಬುರ್ಖಾ ಹಾಕೊಂಡೇ ಬರ್ತೀವಿ ಅಂದ್ರೆ ನೀವು ಆರ್ಡರ್ ಅನ್ನ ಫುಲ್ ಆಗಿ ಓದ್ಕೋಬೇಕಾಗ್ತದೆ. ಸಮವಸ್ತ್ರ ಅಂತಕ್ಕದ್ದು ಕಡ್ಡಾಯ, ಎರಡು ಮಾತು ಇಲ್ಲ ಅದರಲ್ಲಿ. ಆದರೆ ಅಡಿಷನಲ್ ಆಗಿ ಮಕಚರ ಕಾಣತರಕ ರೀತಿಯಲ್ಲಿ ಅವರ ಹಿಜಾಬ್ನ ಹಾಕೊಂಡ್ರೆ ಶಿಕ್ಷಣ ಮುಖ್ಯ ಆಗೋದಿಲ್ವಾ? ಒಂದು ನಿಮಿಷ ಕೇಳ್ಕೊಳ್ಳಿ. ನಾವು ಕೆಲವು ನಿಯಮಗಳನ್ನು ಪಾಲನೆ ಮಾಡಿ ಯೂನಿಫಾರ್ಮ್ನ ಯಾಕೆ ತರ್ತೀವಿ ಅಂತಂದರೆ ಯಾವುದೇ ಭೇದ ಭಾವ ಇರಬಾರ್ದು ಅಂತ ಹೇಳಿ, ರಿಚ್ ಪುವರ್ ಅಂತ ಇರಬಾರ್ದು ಅಂತೇಳಿ ಯೂನಿಫಾರ್ಮ್ನ ನಾವು ಕೊಟ್ಟಿರ್ತೀವಿ. ಎಲ್ಲರೂ ಸಮಾನರು, ಎಲ್ಲರೂ ಒಂದು ಕುಟುಂಬದ ಮಕ್ಕಳಿದ್ದಂಗೆ ಇರಬೇಕು ಅನ್ನೋ ಭಾವನೆಯಿಂದಾಗಿ ಈ ಕಾನೂನುಗಳನ್ನ ತಂದಿರ್ತೇವೆ ನಾವು. ನಾನೇನು ಹೇಳ್ತಾ ಇದ್ದೀನಿ ಅಂತ ಶಿಕ್ಷಣ ಮುಖ್ಯ ಅಂತೀರಾ ಅನ್ನೋದಿಲ್ವಾ ಸರ್? ಒಂದು ನಿಮಿಷ ಹೇಳ್ತೀನಿ ಕೇಳಿ. ಅವರು ಬುರ್ಖಾ ಹಾಕೊಂಡು ಕಾಲೇಜ್ವರೆಗೂ ಬಂದು ಬುರ್ಖಾ ತೆಗೆದಿಟ್ಬಿಟ್ಟು ಅವ್ರು ಯೂನಿಫಾರ್ಮಲ್ಲಿ ಪಾಠ ಓದ್ತೀನಿ ಅಂದ್ರೆ ಯಾರು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಆದರೆ ಕ್ಲಾಸ್ ರೂಮಲ್ಲಿ ನೀವು ಯೂನಿಫಾರ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು, ಶಾಲೆಯಲ್ಲಿ ಕ್ಲಾಸ್ ರೂಮ್ ಯೂನಿಫಾರ್ಮಲ್ಲಿ ಇರಬೇಕು ಅಂತಕ್ಕಂಥದ್ದು ಕಡ್ಡಾಯ ಇರತಕ್ಕಂಥದ್ದು, ಅದರಲ್ಲಿ ಯಾವುದು ಬದಲಾವಣೆ ಮಾಡಿಲ್ಲ. ಈಗ ನಾವು ಹೇಳಿರ್ತಕ್ಕಂಥದ್ದು ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಆದೇಶ ಅಲ್ಲ ಇದು. ಈಗ ಫಾರ್ ಎಕ್ಸಾಂಪಲ್ ರುದ್ರಾಕ್ಷಿ ಬಗ್ಗೆನೂ ಮಾತಾಡಿದ್ದಾರೆ, ಶಿವದಾರ ಬಗ್ಗೆ ಮಾತಾಡಿದ್ದಾರೆ, ಜಂಜುವಾರದ ಬಗ್ಗೆ ಮಾತಾಡಿದ್ದಾರೆ, ಹಿಜಾಬ್ ಬಗ್ಗೆನೂ ಮಾತಾಡಿದ್ದಾರೆ. ಇದು ಎಲ್ಲರ ಬೇಡಿಕೆ ಇದ್ದದ್ದೇನು? ಈ ಕೇಸೆಲ್ಲ ಆದಮೇಲೆ BJP-ಅವರೆಲ್ಲ ಆಗಿದ್ಮೇಲೆ ಅವರು ಅದನ್ನು ರಾಜಕೀಯಗೊಳಿಸಕ್ಕೆ ಹೋಗಿ BJP-ಅವರೆಲ್ಲ ಮಾಡಿ ಬೀದಿಗೆ ಬಂದು ಎಲ್ಲ ವಿಚಾರಗಳಾದಮೇಲೆ ನಮ್ಮ ಹತ್ರ ಬಂದ ಬೇಡಿಕೆಗಳ ಅನುಗುಣವಾಗಿ ನಾವು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡಬೇಕು. ಅವರು ಹಿಜಾಬ್ನ ಹಾಕೋಬರೋದ್ರಿಂದ ಹೆಣ್ಮಕ್ಳು ಅವ್ರಿಗೆ ಕೂಡ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ, ತೊಂದರೆ ಅಂತ ಯಾವ ರೀತಿಯಲ್ಲಿ ಅಂದರೆ ಅವರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ. ಅದೇ ರೀತಿ ಬ್ರಾಹ್ಮಣರು ಎಕ್ಸಾಮಿಗೆ ಹೇಳ್ತೀನಿ ಕೇಳಿ, ಎಷ್ಟೋ ಎಕ್ಸಾಮ್ಗಳು ತಾಳಿನ ಬಿಚ್ಚಿಟ್ಬಿಟ್ಟು ಎಕ್ಸಾಮ್ ಬರಿ ಅಂತ ಹೇಳಿರ್ತಕ್ಕಂಥ ನೋಡಿದ್ದೀವಿ. ಇವ್ರು ಮಾಡಿದ ಆದೇಶಗಳ ಅನುಗುಣವಾಗಿ ಎಷ್ಟೋ ಜಂಜುವಾರನ ಹೊರಗಡೆ ಇಟ್ಬಿಟ್ಟು ಬನ್ನಿ ಅಂತ ಹೇಳಿರ್ತಕ್ಕಂಥ ನಾವು ಕೂಡ ಪತ್ರಿಕೆಗಳು ಓದಿದ್ವಿ, ನೀವು ಕೂಡ ಡಿಬೇಟ್ ಮಾಡಿದಿರಿ. ಇದಕ್ಕೆಲ್ಲ ಕಾರಣಕರ್ತ ಯಾಕಂದರೆ ಡಿವಿಸಿವ್ ಪಾಲಿಟಿಕ್ಸ್ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ BJP ಮಾಡಿರ್ತಕ್ಕ ಅನಾಹುತಗಳಿಗೆ ಇವತ್ತು ನಾವು ಪರಿಹಾರವನ್ನು ಕಂಡುಕೊಂಡಿರ್ತೇವೆ. ವಿಚಾರ ಹೇಳ್ತೀನಿ, ಅದನ್ನು ಪರಿಹಾರ ಕಂಡುಕೊಂಡಿರ್ತೇವೆ. ಸಂವಿಧಾನ ಆಶಯಗಳನ್ನ ಈಡೇರಬೇಕು ಅನ್ನೋ ಒಂದೇ ಕಾರಣಕ್ಕೆ ಹೊರತು ಯಾವುದೇ ದಾವಣಗೆರೆ ದಕ್ಷಿಣದ ರಿಸಲ್ಟ್ ಮೇಲಿಂದ ಅಲ್ಲ, ಯಾರೇ ಹೋರಾಟದಿಂದ ಅಲ್ಲ. ಆದರೆ ಸಂವಿಧಾನ ಗೆಲ್ಲಬೇಕು, ಈ ದೇಶ ಗೆಲ್ಲಬೇಕು, ಎಲ್ಲರೂ ಸಮಾನರಾಗಿರ್ಬೇಕು, ಶಿಕ್ಷಣ ಎಲ್ಲರಿಗೂ ದೊರಕಬೇಕು ಅಂತೇಳಿ ಹಿಂದೂಗಳಾಗ್ಲಿ, ಮುಸಲ್ಮಾನರಾಗ್ಲಿ, ಪಾರ್ಸಿಗಳಾಗ್ಲಿ, ಯಾರೇ ಆಗ್ಲಿ ಅವ್ರಿಗೆಲ್ಲ ನ್ಯಾಯ ಕೊಡಬೇಕು. ನಾವು ಹಿಜಾಬ್ ಬ್ಯಾನ್ ಮಾಡ್ಬೇಕು ಮಾಡಲಿಲ್ಲ. ಮಾತಾಡ್ಲಿಕ್ಕೆ ಪೋಲರೈಸೇಷನ್ ಪಾಲಿಟಿಕ್ಸ್ ಮಾಡ್ಲಿಕ್ಕೋಸ್ಕರ BJP ತಂದಂತಹ ಒಂದು ಹಿಜಾಬ್ ಬ್ಯಾನ್ ವಿಚಾರವನ್ನ ಅದನ್ನು ಮುಸಲ್ಮಾನರು ಅರ್ಥ ಮಾಡ್ಕೊಂಡು ಹೋರಾಟ ಮಾಡಿದ್ರು ಅವ್ರ ಮೇಲೆ. ಆ ವಿಚಾರದಲ್ಲಿ ಕಾನೂನಿನ ವಿಚಾರ ಬಂದಾಗ ಹೈಕೋರ್ಟ್ ಅಲ್ಲಿ ತೀರ್ಮಾನ ಮಾಡ್ತಾರೆ. ಅದನ್ನ ಸುಪ್ರೀಂ ಕೋರ್ಟ್ ಅದರಲ್ಲಿ 2 ಜಡ್ಜಿಗಳು ಬೇರೆ ಬೇರೆ ರೀತಿ ಅಂತ ತೀರ್ಮಾನ ಕೊಟ್ಟಾಗ ಮ್ಯಾಟರ್ ಪೆಂಡಿಂಗ್. ಇವತ್ತು ಕೂಡ ಹೇಳ್ತಾ ಇದ್ವಿ ಕೇಳಿ, ಸುಪ್ರೀಂ ಕೋರ್ಟ್ ಫೈನಲ್ ಆರ್ಡರ್ ಬರೆದ್ರೆ ಅದನ್ನ ಅನುಗುಣವಾಗಿ ನಾವು ಕೆಲಸ ಮಾಡ್ತೇವೆ. ನಾವು ಕಾನೂನು ಮೀರಿ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ ಸರ್ಕಾರ. ಈಗಿರ್ತಕ್ಕಂಥ ಪವರ್ ನಾವು ಮಾಡೋದೆಲ್ಲ ಮಾಡಿದ್ವಪ್ಪ, ಕೋರ್ಟ್ ಹೋಗ್ಲಿಲ್ಲ, ನಾವೇನ್ ಮಾಡೋಣ? ಆದ್ರೆ ಹೇಳ್ತೀನಿ ಕೇಳಿ, STP ಅವರಿರ್ಲಿ, ರಜಾಕ್ ಅವರಿರ್ಲಿ, ಅವ್ರು ಹೇಳ್ತಾರೆ ಅಂತಂದ್ರೆ ಅವ್ರೇನು ಚೂಟಿದ ಮಾತಿಗೆ ಮಾಡ್ಬಿಡ್ತಾರೆ ಅಂದಾಗ ಅಷ್ಟೊಂದು ಉಳ ಸರ್ಕಾರ ಅಲ್ಪಸಂಖ್ಯಾತರಿಗೆ ನಾವು ಗೌರವ ಕೊಡೋದು ಯಾಕೆ ಗೊತ್ತಾ? ನಾವು ಓಟ್ ಹಾಕ್ತಾರೆ ಅಲ್ಲ, ಈ ದೇಶದ ನಾಗರಿಕರ ಗೌರವ ಕೊಡ್ತಾರೆ. ನಾವು ಓಟುಗೋಸ್ಕರ ಅಲ್ಪಸಂಖ್ಯಾತರ ಜೊತೆ ಇಲ್ಲ, ಓಟುಗೋಸ್ಕರ ಲಿಂಗಾಯತರ ಜೊತೆ ಇಲ್ಲ, ಓಟುಗೋಸ್ಕರ ಒಕ್ಕಲಿಗರ ಜೊತೆ ಇದಲ್ಲ. ನಾವು ಎಲ್ಲರ ಜೊತೆಲಿ ಬಯಸ್ತಕ್ಕಂಥವ್ರು. ನಾವು ಓಟಿಗೋಸ್ಕರ ಈ ಒಂದು ಆರ್ಡರ್ನ ಮಾಡ್ತಕ್ಕಂಥ ಸ್ಥಿತಿ ಬಂದಿಲ್ಲ. ನೀಚ ರಾಜಕಾರಣಕ್ಕೆ ನಾವು ತಲೆನಲ್ಲಿ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಕೊಡಬೇಕು, ಬಡತನದಿಂದ ಹೊರಗಡೆ ತೆಗಿಬೇಕು. ನಮ್ಮ ಕರ್ತವ್ಯ ಅಂತಂದ್ರೆ ಅವ್ರಿಗೆ ನಾವು ಭಿಕ್ಷೆ ಕೊಡ್ತಾ ಇಲ್ಲ, ಅವ್ರಿಗೆ ಮಾಡಬೇಕಾಗಿರೋ ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಂವಿಧಾನ ಆಶಯಗಳನ್ನು ಯೋಗ್ಯತೆ ಇರಲಿಲ್ಲ ಅವರಿಗೆ. ಪ್ರಮೋದ್ ಮುತಾಲಿಕರೇ, ನಾಗರಾಜ್ ಯಾದವ್ ಪಕ್ಷದ ಕಾರ್ಯಕರ್ತರು ಎದುರು ಕೂತ್ಕೊಂಡಿದ್ರು, ಚಪ್ಪಾಳೆ ಹೊಡಿತಿದ್ರು. ನಾಗರಾಜ್ ಯಾದವ್ ಪಕ್ಷದ ಕಾರ್ಯಕರ್ತರು ಎದುರು ಚಪ್ಪಾಳೆ ಹೊಡಿತಿದ್ರು. ಪ್ರಮೋದ್ ಮುತಾಲಿಕ್ರೆ, ರಿಯಾಜ್ ಕಡಂಬು ಅವರೇ ದಯವಿಟ್ಟು ಕೇಳಿಸ್ಕೊಳ್ಳಿ, ಸ್ಟುಡಿಯೋದಲ್ಲಿರುವವರು ಕೂಡ. ಪ್ರಮೋದ್ ಮುತಾಲಿಕರಿಗೆ ನಾನು ಕೇಳಿದ ಪ್ರಶ್ನೆ ಎಲ್ಲ ಹಿಂದೂ ಸಂಘಟನೆಗಳಿಗೂ,
ಹಿಂದೂ ಸಂಘಟನೆಗಳಿಗೂ ಇದಕ್ಕೂ ಏನು ಸಂಬಂಧ? ಈಗಲೂ ಅದನ್ನೇ ಕೇಳ್ತಾ ಇದ್ದೀನಿ, ಏನು ಸಂಬಂಧ? ಧರ್ಮಗಳಲ್ಲಿ, ಜಾತಿಗಳಲ್ಲಿ, ಪಂಗಡಗಳಲ್ಲಿ ಕೆಲವು ಪಿಡುಗುಗಳಿರ್ತವೆ. ಮುತಾಲಿಕರ ದಯವಿಟ್ಟು ಕೇಳಿಸ್ಕೊಂಬಿಡಿ, ನನ್ನ ಒಪಿನಿಯನ್ ಕೇಳಿಸ್ಕೊಂಬಿಡಿ ದಯವಿಟ್ಟು. ಪಿಡುಗುಗಳಿರ್ತವೆ, ಅವುಗಳ ವಿರುದ್ಧ ಅವರವರು ಹೋರಾಟ ಮಾಡಬೇಕಾಗತ್ತೆ. ಐ ಸ್ಟಿಲ್ ರಿಮೆಂಬರ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇದ್ದ ಮಡೆ ಸ್ನಾನದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಾವು ಧ್ವನಿ ಎತ್ತಿದ್ವಿ. ಅಲ್ಲಿ ಮಡೆ ಸ್ನಾನ ಮಾಡುವಂಥ ಸ್ಥಳೀಯ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ವ್ಯಕ್ತಿಯೊಬ್ಬ ನನ್ನ ಜೊತೆಗೆ ಲೈವ್ನಲ್ಲಿ ಕೂತ್ಕೊಂಡು ಹೇಳ್ದ, ನನ್ನ ಧಾರ್ಮಿಕ ಹಕ್ಕದು ಅಂದಾತ. ಹೂ ಆರ್ ಯು ಟು ಸ್ಟಾಪ್ ಇಟ್? ಮಡೆ ಸ್ನಾನ ಮಾಡುವುದರಿಂದ, ಮಡೆ ಸ್ನಾನ ಅಂದರೆ ಇನ್ನೊಬ್ಬರ ಎಂಜಲಿನ ಮೇಲೆ ಉರುಳಾಡುವುದು, ಅದನ್ನು ಮಾಡುವುದರಿಂದ ನನಗೆ ಒಳ್ಳೆಯದಾಗುತ್ತೆ ಅನ್ನುವ ನಂಬಿಕೆ ನನಗಿದೆ, ನನಗೆ ಸಮಾಧಾನ ಆಗುತ್ತೆ, ನನ್ನ ಮೇಲೆ ದೇವರ ಕೃಪೆ ಆಯಿತು ಅನ್ನೋ ನಂಬಿಕೆ ಬರುತ್ತೆ. ಅದನ್ನು ಪ್ರಶ್ನೆ ಮಾಡೋದಕ್ಕೆ ನೀವ್ಯಾರು ಅಂತ ಕೇಳ್ದ ಆತ. ನಾಗರಾಜ್ ಯಾದವ್ರೆ, ಅವನ ಧಾರ್ಮಿಕ ಹಕ್ಕು ಅಂತ ಹೇಳ ನಾನು. ಅದು ಮೂಢನಂಬಿಕೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಕೇಳಿಸ್ಕೊಳ್ಳಿ, ಆದ್ರೆ ಹಿಜಾಬ್ ಅನ್ನೋದು ಮೂಢನಂಬಿಕೆ ಅಲ್ಲ. ಕೇಳಿಸ್ಕೋಬೇಕು ದಯವಿಟ್ಟು. ಹೇಳಿ. ಹೈಕೋರ್ಟ್ ನಲ್ಲಿ ವಾದ ಮಂಡನೆ ಆಯ್ತು ಸರ್. ಹೇಳಿ, ಯಾಕೆ ಹಿಜಾಬ್ ಕಡ್ಡಾಯ ಅಂತ ಹೈಕೋರ್ಟ್ ನಲ್ಲಿ ವಾದ ಮಂಡನೆ ಆದಾಗ ಕುರಾನಿನ ಉಲ್ಲೇಖಗಳನ್ನು ಹೇಳಿದ್ರು. ಅದು ನಿಮಗೆ ಆಧುನಿಕ ನಂಬಿಕೆ, ವೈಜ್ಞಾನಿಕ ನಂಬಿಕೆ ಅನ್ನಿಸ್ತು? ಇದರಲ್ಲಿ ಮೂಢನಂಬಿಕೆಗಳೇ ಆಧುನಿಕ ನಂಬಿಕೆ, ವೈಜ್ಞಾನಿಕ ನಂಬಿಕೆ. ರಿಯಾಜ್ ಒಂದ್ ನಿಮಿಷ ಇರುವುದು, ಒಂದೇ ನಿಮಿಷ ರೀ, ಸ್ವಲ್ಪ ಇರಿ ಅಜ್ಜ, ಇರಿ ಒಂದ್ ಸ್ವಲ್ಪ. ನನ್ನ ಪ್ರಶ್ನೆಗಳಿದೆ ಇಲ್ಲಿ. ಯಾವ ದಾವಣಗೆರೆ ದಕ್ಷಿಣದ ಪಾಠದಿಂದ ಇದಾಗ್ತಾ ಇದೆಯಲ್ಲ, ಅದೇ ದಾವಣಗೆರೆಯಲ್ಲಿ ವರ್ಷಕ್ಕೊಂದ್ಸಲ ಒಂದ್ ತಿಳ್ಕೊಳ್ಳಿ ಅಜಯ್, ಅವ್ರು STP ಅವ್ರಿಗೆ ಬುದ್ಧಿ ಹೇಳ್ಬೇಕಾಗ್ತದೆ. ದಾವಣಗೆರೆ ರಿಸಲ್ಟ್ ಇಂದಾಗ ನಾವು ಹೆದರ್ಕೊಂಡು ಕೂತಿಲ್ಲ ಅಂತ ತಿಳ್ಕೊಳ್ಳಿ. ನಿಮ್ಗೆ ಯಾವ ಭಿಕ್ಷೆ ನೋಡಿದೀನಿ. ಯಾರಿಗೆ ನೀವು ನಾಗರಾಜ್ ಯಾದವ್, ದೊಡ್ಡ ಬೆದರಿಕೆಗಳಿಗೆ ಅಬ್ದುಲ್ ರಜಾಕ್ ಟ್ರಿಕ್ ಮಾಡ್ತಿದ್ದಾರೆ ಅವರು. ಅಬ್ದುಲ್ ರಜಾಕ್ ಇಟ್ ಇಸ್ ಅ ಟ್ರಿಕ್. ಕಠಿಣ ಪ್ರಶ್ನೆಗಳು ಬರ್ತಾವ ಅನ್ನೋ ಕಾರಣಕ್ಕೆ ಟ್ರಿಕ್ ಮಾಡ್ತಾ ಇದ್ದಾರೆ. ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, 3 ಅವರ್ ಚರ್ಚೆ ಮಾಡ್ರಿ. ಶಿಕ್ಷಣಕ್ಕೆ ನನ್ನ ಪ್ರಶ್ನೆ ಇದೆ. ಅಬ್ದುಲ್ ರಜಾಕ್ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಕಾಂಗ್ರೆಸ್. ಯಾವ ದಾವಣಗೆರೆ ದಕ್ಷಿಣದಲ್ಲಿ ಚುನಾವಣೆ ಆಯ್ತಲ್ಲ, ನಾಗರಾಜ್ ಯಾದವ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.